ಆನಂದ್ ಭವನ್ ಸ್ವೀಟ್ಸ್ ಇಂಡಿಯಾ ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಇದ್ದಾಗಲೇ ಈ ತಲೆನೋವು ಕಾಯಿಲೆಗಳೆಲ್ಲ ಬರ್ತಿದ್ದು, ಹೆಚ್ಚಿಗೆ ಆಗ್ತಿತ್ತು. ಸೊ ಆವಾಗ ನಾನು ನನ್ನ ಫ್ಯಾಮಿಲಿ ಡಾಕ್ಟ್ರನ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಯಾಕೆಂದರೆ ನನಗೆ ತಲೆನೋವು ಅಂತಲೂ ಹೋಗೇ ಇಲ್ಲ, ತಲೆನೋವು ಹೆಚ್ಚಿಗೆ ಆಗ್ತಾಯಿತ್ತು ದಿವಸಕ್ಕೂ. ಆವಾಗ ಹೋಗಿ ನಾವು ಚೆಕ್ ಮಾಡೋಕ್ಕೆ ಹೋಗಿದರೆ ಡಾಕ್ಟ್ರ್ ಬ್ಲಡ್ ಚೆಕ್ ಮಾಡೋಕ್ಕೆ ಹೇಳಿದರು ಮತ್ತು ಟ್ರೀಟ್ಮೆಂಟ್ ಕೊಟ್ಟರು. ಅವರು ಫ್ಯಾಮಿಲಿ ಡಾಕ್ಟ್ರಿಂದ ಬ್ಲಡ್ ಚೆಕ್ ಮಾಡಿ ನನಗೆ ಡಯಾಬಿಟಿಕ್ ಆಗಿದೆ ಅಂತ ಹೇಳಿದರು. ಸೊ ನಾನು ಹೇಳಿದೆ, ನಾನು ಈ ಥರ ಸಿಹಿ ತಿನ್ನುವ ಅಭ್ಯಾಸ ನನಗೆ ಜಾಸ್ತಿ ಇಲ್ಲ, ನಾನು ಸಿಹಿ ನಾನು ಊಟದಲ್ಲಿ ಸೇರಿಸ್ಕೊಳ್ಳಲ್ಲ, ನನಗೆ ಯಾಕೆ ಡಯಾಬಿಟಿಕ್ ಈ ಥರ ಆಗಿದೆ ಅಂತ ಕೇಳಿದ್ದಕ್ಕೆ ಅವರು ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ನೀವು ಸಿಹಿ ತಿನ್ನೋದ್ರಲ್ಲಿ ನಿನ್ನ ಫುಡ್ ಹ್ಯಾಬಿಟ್ಸಲ್ಲಿ ಮಾತ್ರ ನಿನಗೆ ಡಯಾಬಿಟಿಕ್ ಕಾಯಿಲೆ ಅನ್ನೋದು ಬರೋಲ್ಲಪ್ಪ, ಹೆಚ್ಚಿಗೆ ಟೆನ್ಷನ್ ತಗೊಳ್ಳೋದ್ರಿಂದನೂ ನಿಮಗೆ ಡಯಾಬಿಟಿಕ್ ಬರುತ್ತೆ ಅಂತ. ಸೊ ನನ್ನ ಕೆಲಸದಲ್ಲಿ ಜಾಸ್ತಿ ಟೆನ್ಷನ್ ಇದ್ದಾಗ ನನಗೆ ಡಯಾಬಿಟಿಕ್ ಡಯಾಗ್ನೋಸ್ ಆಯಿತು. ಅದರಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾಳೆ, ನನಗೆ BP ಹೈಪರ್ ಟೆನ್ಷನು ನನಗೆ ಬಂದಿತ್ತು, BP ಹೆಚ್ಚಿಗಾಗಿತ್ತು. BP ಕಾರಣದಿಂದ ತಲೆನೋವು ನನಗೆ ನಿಂತ್ಕೊಂಡಿಲ್ಲ. ಇದೇ ಟೆನ್ಷನಾಗಿ ಈ ಕಾಯಿಲೆಗಳೊಂದಿಗೆ ಇನ್ನೂ ಸ್ವಲ್ಪ ಹೆಚ್ಚಿಗಾಗಿ ಅವರಿಗೆ ನಮಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ, ಸ್ವಲ್ಪ ಟೆನ್ಷನು ಹೆಚ್ಚಿಗಾಗುತ್ತೆ ಕೆಲಸದಲ್ಲಿ. ಹಾಗೆ ಮಾಡ್ತಾ ಲಾಕ್ಡೌನು ಇಂಪೋಸ್ ಆಯಿತು, ಲಾಕ್ಡೌನ್ ಬಂದಿತ್ತು. ಲಾಕ್ಡೌನಲ್ಲಿ ನಾವು ಹಂಗೆ ಬರುತ್ತೆ, ನಮಗೆ ಸ್ಯಾಲ್ರಿ ಇರ್ತದೆ ಅಂತೇಳಿ ಕೆಲವು ಕಂಪನಿಗಳೆಲ್ಲ ಹಾಗೇ ಇದ್ದರು. ಸೊ ನಾನು ಒಂದು ತಿಂಗಳವರೆಗೆ ವೆಯ್ಟ್ ಮಾಡಿದೆ. ನಮಗೆ ಸಂಬಳ ಕೇಳುವಾಗ ಫೋನ್ ಮಾಡಿ ನಮಗೆ ಸಂಬಳ ಇಲ್ಲ ಅಂತ ಹೇಳಿದರು. ಸರಿ, ಮತ್ತೆ ನಾನು GMಗೆ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಏನು ಹೇಳಿದ್ರು, ಈ ಥರ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನೋ ಅಟೆಂಡೆನ್ಸ್ ನೋ ಸ್ಯಾಲರಿ ಅಂತ ಹೇಳಿ ಈ ವಾಕ್ಯಗಳನ್ನ ಹೇಳಿದ್ರು. ಸೊ ನಮಗೆ ಅದರಿಂದ ಇನ್ನೂ ಹೆಚ್ಚಿನ ಟೆನ್ಷನು ಮತ್ತು ನಮ್ಮ ನೋವು, ನಮ್ಮ ಟೆನ್ಷನು ಜಾಸ್ತಿ ಆಯ್ತಾ ಬಿಟ್ಟು ಅದರಿಂದ ಏನೂ ಕಡಿಮೆ ಆಗಲಿಲ್ಲ. ಸೊ ಹಂಗೆ ಇತ್ತೀಚೆಗೆ ಕೆಲಸಗಳು ಹೋಗ್ತಿತ್ತು ಲಾಕ್ಡೌನಲ್ಲಿ. ಮತ್ತು ಒಂದು ಸಲ ನಮಗೆ ಝೂಮ್ ಮೀಟಿಂಗ್ಗೆ ಕರೆದಿದ್ರು, ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸಿದ್ರು. ಝೂಮ್ ಮೀಟಿಂಗ್ ಕರೆದುಬಿಟ್ಟು ಝೂಮ್ ಮೀಟಿಂಗಲ್ಲಿ ಒಂದು GM ಮೋಹನ್ ಅವರು ಒಂದು ಟೀಮ್ಗಳನ್ನ ಡಿವೈಡ್ ಮಾಡ್ತಾರೆ, ಒಂದು 3-4 ಟೀಮ್ ಡಿವೈಡ್ ಮಾಡಿ ನೀವೆಲ್ಲ ಅಪಾರ್ಟ್ಮೆಂಟ್ಗೆ ಹೋಗಿ ಸೇಲ್ ಮಾಡಿ ಲಾಕ್ಡೌನ್ ಟೈಮಲ್ಲಿ ಅಂತ. ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಆ ಟೈಮಲ್ಲಿ ರೋಡಲ್ಲಿ ಓಡಾಟಕ್ಕೂ ಜನ ಇಲ್ಲ, ಎಲ್ಲಿ ಅಪಾರ್ಟ್ಮೆಂಟ್ಗೆ ಹೋದ್ರೂ ಆ ಸೆಕ್ಯೂರಿಟಿ ಹೊರಗಿಂದನೇ ನಮ್ಮನ್ನ ಹೊರಗೆ ಕಳಿಸ್ಬಿಡ್ತಿದ್ರು, ಏನಿಲ್ಲ ಅಂತೇಳಿ. ಇನ್ನೊಂದು ಅವರಿಗೆ ಅವರು ಎಲ್ಲ ಸೇರಿ ತಗೊಳ್ಳಂಗೆ ಒಂದು ಮೊಬೈಲ್ನ ಅರೇಂಜ್ ಮಾಡಿದ್ರು, ಮೊಬೈಲ್ ವ್ಯಾನ್ನ. ಅದರಲ್ಲಿ ಪ್ಯಾಕ್ಡ್ ಫುಡ್ಡು ಮತ್ತು ಬೇರೆ ಫುಡ್ಗಳೆಲ್ಲ ನಾವು ಸೇಲ್ ಮಾಡಬೇಕಂದ್ರೆ ಒಂದೊಂದು ಅಪಾರ್ಟ್ಮೆಂಟನ್ನು ಬಾಗಿಲು ತಟ್ಟಿ ಅದು ಅಸೋಸಿಯೇಷನ್ ಅವ್ರನ್ನ ಕೇಳಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡಿಲ್ಲ, ಅವ್ರಿಗೇನು ದುಡ್ಡು ಕೇಳಿದರೆ ಕಟ್ಟಿ ಅದನ್ನ ನಾವು ಆ ಸೇಲ್ಗೆ ತರಬೇಕಾಯಿತು. ಇದೇ ಸೇಲಲ್ಲಿ ಓಡಾಟದಲ್ಲಿ ಅದರಲ್ಲಿ ಟೆನ್ಷನ್ ಹೆಚ್ಚಿಗಾಗಿ ಮತ್ತು ಅದರಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡಿದ್ರು, 2 ಕೋಟಿ ರೂಪಾಯಿವರೆಗೂ ಟಾರ್ಗೆಟ್ ಮಾಡಬೇಕು ಎಲ್ಲ ಟೀಮು ಸೇರಿ ಅಂಥೇಳಿ. ಜನರೇ ಓಡಾಟ ಇಲ್ಲ, ಸೇಲ್ ಇಲ್ಲ. ಈ ಟೈಮಲ್ಲಿ ಈ ಥರ ಮಾಡಿದರೆ ಈ ಅನುಕೂಲದಲ್ಲಿ ಇದು ಇನ್ನೂ ಅನನುಕೂಲ ಆಗಿ ನಮಗೆ ಇನ್ನೂ ಹೆಚ್ಚಿಗೆ ಟೆನ್ಷನು, ನಮ್ಮ ಕಾಯಿಲೆಗಳು ಹೆಚ್ಚಿಗಾಗಿತ್ತು. ಒಂದು ಓಡಾಟದಲ್ಲಿ ಆಯಿತು. ನನಗೆ ಮತ್ತೆ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಜ್ವರ ಅನ್ನೋದು ಕಮ್ಮಿನೇ ಆಗಲಿಲ್ಲ. ದಿವಸಕ್ಕೂ ನಾವು ಮನೆಯಲ್ಲಿ ಮೆಷರ್ ಮಾಡ್ತಾಗಲೂ 100ಗೆ ಮೇಲೇ ತೋರಿಸ್ತಾ ಇತ್ತು. ಸೊ ಡಾಕ್ಟ್ರ್ ಹತ್ರ ಹೋದಾಗ ಬ್ಲಡ್ ಟೆಸ್ಟ್ ಕೊಡೋಕ್ಕೆ ಹೇಳಿದ್ರು. ಬ್ಲಡ್ ಟೆಸ್ಟ್ ಕೊಟ್ಟಿದಾಗ ಕೋವಿಡು ಮತ್ತು ಡೆಂಗು, ಟೈಫಾಯ್ಡು 3 ಪಾಸಿಟಿವ್ ಆಗಿತ್ತು ನನಗೆ ಒಂದೇ ಸಲ. ನಾನು ಮೊದಲನೇ ಬಾರಿ ಹೇಳಿದಾಗೆ ಇದೇ ನನ್ನದು BP ಮತ್ತು ಡಯಾಬಿಟಿಕ್ಕು ರಿಪೋರ್ಟು. ಇದು ನನಗೆ ಕೋವಿಡ್ ಪಾಸಿಟಿವ್ ಆಗಿರುವ ರಿಪೋರ್ಟು. ಇದು ಡೆಂಗು ಪಾಸಿಟಿವ್ ಆಗಿರುವ ರಿಪೋರ್ಟು. ಪ್ಲೇಟ್ಲೆಟ್ಸ್ ಕೌಂಟ್ ಮಾಡಿರೋದನ್ನ ನೀವು ನೋಡ್ಬೋದು ಈ ರಿಪೋರ್ಟಲ್ಲಿ. ಇದು ನನ್ನ ಟೈಫಾಯ್ಡ್ ಪಾಸಿಟಿವ್ ಆಗಿರುವ ರಿಪೋರ್ಟು. ಈ 3 ಕಾಯಿಲೆಗೆ ನಾನು ಟ್ರೀಟ್ಮೆಂಟ್ ಮಾಡಬೇಕಾಯಿತು. ಸೊ ನನ್ನ ಕೈಯಲ್ಲಿ ಏನು ಕಾಸಿದ್ದಿಲ್ಲ. ಮಾತ್ರ ವರ್ಷಕ್ಕೆ ಒಂದು ಬಾರಿ ESI ಅಲ್ಲದೆ ಅವರಿಗೆಲ್ಲ ಮೆಡಿಕಲ್ ಪಾಲಿಸಿನ ರಿಲೀವ್ ಮಾಡಿಕೊಡ್ತಿದ್ರು. ಈ ಸಲ ನನಗೆ ಕಾರ್ಡೇ ಸಿಕ್ಕಿಲ್ಲ. ನನಗೆ HRಗೆ ಕಾಂಟ್ಯಾಕ್ಟ್ ಮಾಡಿ ರಾಜಶೇಖರ್ ಅನ್ನೋ ವ್ಯಕ್ತಿ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಿದ್ರು. ಅವ್ರಿಗೆ ಕೇಳಿದಾಗೆ, ಯಾಕೆ ನನಗೆ ಕಾರ್ಡ್ ಕಳಿಸ್ರಿ, ಈ ಥರ ನನಗೆ 3 ಕಾಯಿಲೆ ಆಗಿದೆ, ನಾನು ಡಾಕ್ಟ್ರ್ ಹತ್ರ ತೋರಿಸ್ಬೇಕು ಅಂತೇಳಿ. ಅವರು ಈ ಬಾರಿ ಬಂದು ಲಾಕ್ಡೌನ್ ಆಗಿರೋದ್ರಿಂದ ಸುಮಾರು ಸೇಲ್ಸ್ ಕಮ್ಮಿ ಆಗಿದೆ, ಅದಕ್ಕೆ ಇದರಲ್ಲಿ ಯಾರಿಗೆ ರೆನ್ಯೂ ಮಾಡಬೇಡ ಅಂತೇಳಿ ಮೋಹನ್ ಸರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿದರು. ಕೊನೆಯವರೆಗೂ ಅವರಿಗೆ ನನಗೆ ಕಾರ್ಡು ರೆಡಿ ಮಾಡಿ ಕೊಟ್ಟಿಲ್ಲ, ಬೇರೆ ಯಾವನೂ ಅವಶ್ಯಕತೆಯೂ ಮಾಡಿ ಕೊಟ್ಟಿಲ್ಲ, ಹಾಗೆ ಬಿಟ್ಬಿಟ್ಟಿದ್ರು. ಸೊ ಅದರಿಂದ ನಾನು ಸಾಲ ಮಾಡಿ ಒಂದು 3 ಲಕ್ಷ ಚಿಲ್ಲರೆ ಬಂದು 3,20,000 ಚಿಲ್ಲರೆ ಬಂದು ನನಗೆ ಕಾಯಿಲೆಯಿಂದ ಹೊರಗೆ ಬರೋಕ್ಕೆ ಇದಾಗುತ್ತೆ. ಅದರಿಂದ ನಾನು ತುಂಬ ವೀಕ್ ಆಗಿಬಿಟ್ಟಿದೆ. ಮತ್ತು ನನಗೆ ಏನೂ ಮಾಡಲಿಕ್ಕಾಗಲ್ಲ, ಭಾಳ ಸಾಲಗಳು ನನಗೆ ಹೆಚ್ಚಿಗಾಯಿತು. ಈ ಕಾಯಿಲೆಗಳಲ್ಲಿ ನನಗೆ ಭಾಳ ಹೆಲ್ತು ತುಂಬಾ ಕೆಟ್ಟೋಗಿತ್ತು.
ಏನು ಮಾಡೋಕ್ಕಾಗ್ತಿಲ್ಲ. ಮುಂಚೆನೇ ಡಯಾಬಿಟಿಗೆ ಬಿ ಪಿಗೆ ಅದು ಕಂಟಿನ್ಯೂ ಆಗಿ ಟ್ಯಾಬ್ಲೆಟ್ ಸ್ಟಾರ್ಟ್ ಆಗಿತ್ತು. ಮತ್ತು ಈ 3 ಕಾಯಿಲೆದಿಂದ ಇನ್ನೂ ಹೆಚ್ಚಿಗೆ ಹೆಲ್ತು ವಿಷಯದಲ್ಲಿ ಭಾಳ ಹಿಂದಕ್ಕೆ ಹೋದೆ. ಆದ್ರೂ ನಾನು ನಮ್ಮ ಎಮ್ ಡಿಗಳಿಗೆ ಮೇಲ್ನ ಆವಾಗ ಕಳಿಸ್ತಾನೇ ಇದ್ದೆ. ಅವ್ರಿಗೆ ಒಂದು ರಿಪೀಟೆಡ್ ಆಗಿ ರಿಮೈಂಡರ್ ಥರ ವಾರಕ್ಕೊಂದು ಸಲನೋ 15 ದಿವಸಕ್ಕೊಂದು ಸಲನೋ ಅದು ನಾನು ಟೆಸ್ಟ್ ಚೆಕ್ ಮಾಡಿ ಅವ್ರಿಗೆ ಮೇಲ್ಗಳನ್ನ ಕಳಿಸ್ತಾ ಇದ್ದೆ. ಸೊ ಅವ್ರ ಹತ್ರದಿಂದ ಯಾವುದೇ ರಿಪ್ಲೈಯು ನನಗೆ ಬಂದಿಲ್ಲ. ಸೊ ನಾನಾಗಿ ಈ ಕಾಯಿಲೆ ಸ್ವಲ್ಪ ವಾಸಿ ಆಗ್ತಾ ನಾನೇ ಲೇಬರ್ ಕಮಿಷನರಲ್ಲಿ ನನ್ನ ಅರ್ಜಿ ಕೊಟ್ಟಿದ್ದೆ. ಮತ್ತು ಅಡಿಷ್ನಲ್ ಚೀಫ್ ಸೆಕ್ರೆಟ್ರಿ ಹತ್ರ ವಿಧಾನಸೌಧದಲ್ಲಿ ಕೊಟ್ಟಿದ್ದೆ. ಮತ್ತು ಪ್ರಿನ್ಸಿಪಲ್ ಸೆಕ್ರೆಟ್ರಿಗೂ ವಿಧಾನಸೌಧದಲ್ಲಿ ನನ್ನ ಅರ್ಜಿನ ಅವರಿಗೆ ಸಬ್ಮಿಟ್ ಮಾಡಿದೆ. ಕೆಲವೊಂದು ದಿವಸಗಳು ಬಿಟ್ಟು ಲೇಬರ್ ಆಫೀಸಿಂದ ನಮಗೆ ಒಂದು ಲೆಟರ್ ಬಂದಿತ್ತು. ಆ ಲೆಟ್ರಲ್ಲಿ ಹೋಗಿ ನಾನು ಅವ್ರಿಗೆ ಇವ್ರನ್ನ ಕಂಡಿದ್ದೆ, ಯಾರು ಕಳಿಸಿದಾರೋ ಅವ್ರನ್ನ ನೋಡಿ ಹೋಗಿ ಅವರ ಕೋರ್ಟ್ ಹಾಲಲ್ಲಿ ಮೀಟ್ ಮಾಡಿದೆ ಲೇಬರ್ ಕಮಿಷನರ್ ಆಫೀಸಲ್ಲಿ. ಆಗ ಅವರು ಬಂದು ನಮಗೆ ಏನಾಯಿತು ಅಂತ ವಿಚಾರ ಮಾಡಿದರು. ಅಲ್ಲಿಗೆ ಅವರಿಂದ ಅವ್ರ ಕಡೆಯಿಂದ ಆನೇಕಲ್ ಇನ್ಸ್ಪೆಕ್ಟರ್ಗೆ ಅರ್ಜಿನ ಕಳಿಸಿದರು. ಆನೇಕಲ್ ಇವ್ರಿಗೆ ಇನ್ಸ್ಪೆಕ್ಟ್ರಿಗೆ ಕಳಿಸಿದರು. ಅವ್ರ ಹೆಸರು ಧನಪಾಲ್ ಅಂತ. ಯಾಕಂದರೆ ಅಡೆಯಾರಣ್ಣನ ಆಫೀಸ್ ಬರೋದು ಆನೇಕಲ್ ರೇಂಜಲ್ಲಿ, ಅದರಿಂದ ಅವರು ಆನೇಕಲ್ ಇದಕ್ಕೆ ಫಾರ್ವರ್ಡ್ ಮಾಡಿದರು. ಅವರು ಧನಪಾಲ್ ಅವರು ನಮ್ಮನ್ನ ಕರೆದಿದ್ರು, ನಾನು ಹೋಗಿದ್ದೆ. ಆವಾಗ HR ಕಾರ್ತಿಕ್ನ ಅವರು ಕರೆಸಿದರು. HR ಬಂದ ಮೇಲೆ ಧನಪಾಲ್ ಅವರು ನಮಗೆ ದೂರು ನೀಡಿದರು, ಏನೇನಾಯಿತು ಅಂತ ವಿವರಿಸಿ ಅಂತೇಳಿ. ಮತ್ತು ಅವ್ರಿಗೆ ನಾನೆಲ್ಲ ವಿವರಿಸಿದೆ, ನನ್ನ ಬಯೋಮೆಟ್ರಿಕ್ ಬ್ಲಾಕ್ ಮಾಡಿದ ತಪ್ಪು, ಮತ್ತು ನನಗೆ ಕಾಯಿಲೆ ಆಗಿದ್ದು, ಹಿಂಗೆಲ್ಲ ಚಿತೆಗೆಲ್ಲ ಆಗಿದೆ, ಹಿಂಗೆ ಇದು ಇಷ್ಟಕ್ಕೆಲ್ಲ ನನಗೆ ಭಾಳ ಖರ್ಚುಗಳಾಯಿತು, ನನಗೆ ಜೀವನದಲ್ಲೇ ತೊಂದರೆ ಆಯಿತು, ನನಗೆ ಜೀವನಾಂಶನೇ ಇಲ್ಲ, ಹಿಂಗಾಗಿಬಿಡ್ತು ನನ್ನ ಪರಿಸ್ಥಿತಿ ಅಂತ ನಾನು ಅವ್ರ ಹತ್ರ ಹೇಳ್ತಿದ್ದೆ. ಸೊ ನಾನು ಹೇಳಿದ ಮೇಲೆ ಕಾರ್ತಿಕ್ ಅವರು ಏನು ರಿಪ್ಲೈ ಮಾಡ್ತಾರಂದರೆ, ಇವ್ರಿಗೆ ಏನೋ ಮಾಡಿಕೊಡಿ, ಇವ್ರಿಗೆಲ್ಲ ಈ ಥರ ಅನಾನುಕೂಲ ಆಗಿದೆ ಅಂತೇಳಿ ಧನಪಾಲ್ ಅವರು ಹೇಳ್ತಾರೆ. ಅದಕ್ಕೆ ಕಾರ್ತಿಕ್ ಬಂದು ಇವ್ರಿಗೆ ನಾವು ಸೆಟಲ್ಮೆಂಟ್ ಕೊಡೋಕ್ಕೆ ಆಗೋದಿಲ್ಲ, ಏನು ಇವ್ರಿಗಂತಿಲ್ಲ ಯಾರಿಗೂ ಕೊಡೋಕ್ಕಾಗೋದಿಲ್ಲ, ಇವಾಗಲ್ಲ ಇನ್ನು ಫ್ಯೂಚರಲ್ಲಿ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಅವ್ರಿಗೆ ರಿಪ್ಲೈ ಮಾಡ್ತಾರೆ. ಅದಕ್ಕೆ ಧನಪಾಲ್ ಅವರು ಏನು ಹೇಳ್ತಾರೆ, ಇದು ಲೇಬರ್ ಕಮಿಷನರಿಂದ ಬಂದು ಆರ್ಡ್ರಪ್ಪ, ನಾನು ಮತ್ತೆ ಅವರಿಗೆ ನಾನು ರಿಪ್ಲೈ ಕೊಡಬೇಕು ಅಂತೇಳಿ. ಅವ್ರು ರಿಪ್ಲೈ ಕೊಡಬೇಕೋಸ್ಕರ ನೀವು ನಿಮ್ಮ ಮ್ಯಾನೇಜ್ಮೆಂಟ್ ಮೇಲಧಿಕಾರಿಗೆ, ಅದೇ ನಿಮ್ಮ ಡೈರೆಕ್ಟರ್ಸ್ನೆಲ್ಲ ಕೇಳಿ ಒಂದು ಮಾತು ಹೇಳಿ ಅಂತಾರೆ. ಅದಕ್ಕೆ ಕಾರ್ತಿಕ್ ಅವರಾಗಿಯೇ ಒಂದು ನಿರ್ಣಯ ತಗೊಂಡು ಇನ್ನು ಮುಂದೇನೂ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ಸೆಟಲ್ಮೆಂಟ್ ಕೊಡೋದಿಲ್ಲ ಅಂತೇಳಿ ಒತ್ತಿ ಹೇಳ್ತಾರೆ ಆ ಜಾಗದಲ್ಲಿ. ಸೊ ಅದಾದಮೇಲೆ ಅವರು ಹೋಗಿ ಮ್ಯಾನೇಜ್ಮೆಂಟ್ನ ನೋಡಿದ್ರು, ಧನಪಾಲ್ ಅವರು ಇಲ್ಲ ಕಾರ್ತಿಕ್ ಹತ್ರ ಮಾತಾಡಿದ್ರು ಗೊತ್ತಿಲ್ಲ. ಅವರು ಅದರಿಂದ ಮತ್ತೆ ಯಾವ ಥರ ಮಾಹಿತಿನೂ ನಮಗೆ ಕೊಟ್ಟಿಲ್ಲ, ಅವರು ನಮಗೆ ಕನೆಕ್ಟಿವಿಟಿಯಲ್ಲಿ ಆಗಿಲ್ಲ. ಅವರು ಅದರಲ್ಲೇ ಈ ವಿಷಯದಲ್ಲಿ ಮಾತ್ರ ಅವರು ಹಂಗೆ ಸೈಲೆಂಟ್ ಆಗಿಬಿಟ್ಟಿದ್ರು. ಮತ್ತೊಮ್ಮೆ ಕಾಲು ಮತ್ತು ಲೆಟ್ರು ನಮಗೆ ಲೇಬರ್ ಡಿಪಾರ್ಟ್ಮೆಂಟು ಇನ್ಸ್ಪೆಕ್ಟರ್ ಶ್ಯಾಮರಾವ್ ಕಡೆಯಿಂದ ಬರುತ್ತೆ. ನಾನು ಅವರು ನೋಡೋಕ್ಕೆ ಹೋಗಿದ್ದೆ, ಮತ್ತು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಅವ್ರು ನೋಡೋಕ್ಕೆ ಹೋಗಿದಾಗ ಅವ್ರಿಗೆ ಶ್ಯಾಮರಾವ್ ಅವರು ಯಾರಂತ ಗೊತ್ತಿಲ್ಲ, ನಾವು ಅಲ್ಲಿ ಹುಡ್ಕೊಂಡು ಹೋಗಿದ್ದೋ. ಅವರು ನಾನು ಹುಡ್ಕೊಂಡು ಹೋಗಿದ ಮೇಲೆ ನನ್ನ ಲೆಟ್ರ್ ತೋರಿಸಿದ್ರೆ, ತೋರ್ಸೋಕ್ಕೆ ಕುಡಿದ್ಲೇ ಅವರೇ ಹೇಳಿದರು, ನೋಡಪ್ಪ ನಿಮ್ಮದು ಇದು ಬರಲ್ಲ, ಲೇಬರ್ ಕ್ಯಾಟಗರಿಯಲ್ಲಿ ಬರಲ್ಲ ನೀವು ಅಂಥೇಳಿ, ಇಲ್ಲ ನೀವೊಂದು ಬೇರೆ ನೋಡಬೇಕು ಅಂತ ಹೇಳಿದರು. ಅವರು ಭಾಳ ಬ್ಯುಸಿಯಾಗಿದ್ದರು. ಮತ್ತು ಅವ್ರನ್ನ ನಾನು ಸ್ವಲ್ಪ ಹಂಬಲಾಗಿ ತಾಳ್ಮೆಯಿಂದ ರಿಕ್ವೆಸ್ಟ್ ಮಾಡಿ, ಸರ್ ನಾನು ಹೇಳಿದ್ನ ಫುಲ್ಲಾಗಿ ಕೇಳಿ, ನನಗೇನು ನಡೀತು ಅಂದರೆ ನನ್ನ ವಿಷಯನ ನಾನು ಹೇಳಕ್ಕೆ ಹೋಗಿ ಅವ್ರಿಗೆ ಪ್ರಯತ್ನ ಬಿದ್ದೆ. ಅವರು ಒಂದು ಸರ್ಕಾರದ ಆಫೀಸರ್ ಸರಿ ಬ್ಯುಸಿ ಇರ್ತಾರೆ ಅಂತೇಳಿ ಒಂದು ಸಣ್ಣ ವಿಷಯ ಮಾತ್ರ ಕೇಳ್ಕೊಳ್ಳಿ ಅಂದರೆ, ನನಗೆ ಈ ಥರ ಸಡನ್ನಾಗಿ ಬಯೋಮೆಟ್ರಿಕ್ನ ಬ್ಲಾಕ್ ಮಾಡಿಬಿಟ್ರು, ಆಮೇಲೆ ಹಿಂಗಾಯಿತು ಅಂತ ವಿಚಾರ ನಾನು ಹೇಳಿದ ಮೇಲೆ, ಇಲ್ಲಪ್ಪ ನಿನಗಂತಿಲ್ಲ, ಯಾವ ಸ್ಟಾಫಿಗೂ ಸರಿ ಮ್ಯಾನೇಜರ್ಗಂತಿಲ್ಲ, ಸಡನ್ನಾಗಿ ಬಯೋಮೆಟ್ರಿಕ್ನ ಒಂದು ಬ್ಲಾಕ್ ಮಾಡೋದು ಭಾಳ ದೊಡ್ಡ ತಪ್ಪು. ಬಟ್ ನೀವು ಏನಕ್ಕೆ ಲೇಬರ್ ಕ್ಯಾಟಗರಿಯಲ್ಲಿ ಬರೋಲ್ಲ, ಇದರಲ್ಲಿ ನಾನು ನಮ್ಮ ಕಡೆಯಿಂದ ಒಂದು ಎಂಡೋಸ್ಮೆಂಟ್ ಕೊಡ್ತೀನಿ, ನೀವು ಸಿವಿಲ್ ಕೋರ್ಟಲ್ಲಿ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಅವರು ಅಲ್ಲಿಂದ ಬಿಟ್ಟರು. ಮತ್ತು ಶ್ಯಾಮರಾವ್ ಅವ್ರನ್ನ ನಾವು ಒಂದು 3 ಸಲ ಭೇಟಿಯಾಗಿದ್ದೀವಿ. ಅದನ್ನು ನೋಡಿ ಅವ್ರ ಕಡೆಯಿಂದ ಒಂದು ಎಂಡೋಸ್ಮೆಂಟ್ನ ಕೊಟ್ಟಿದ್ದರು. ಮತ್ತು ಇನ್ನೊಂದು ಕಾಲ್ ಬಂದು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಕಡೆಯಿಂದ ಒಂದು ಲೆಟರ್ ಬಂದಿತ್ತು. ಅದರ ಅಟೆಂಡ್ ಮಾಡಿದ್ದು ಬಂದು ನಮ್ಮ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಸಂತೋಷ್ ಇಪರಗಿ ಅವ್ರ ಕಡೆಯಿಂದ ಬಂದಿತ್ತು. ಅವರು ಅದನ್ನ ಭಾಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದರು, ನಮ್ಮನ್ನ ಕರೆಸಿದರು. ನಮ್ಮ ಕೇಸಿಗೆ ಬರೋಕ್ಕೆ ಆವಾಗಿಂದ ಕೇಸ್ ಬರೋಕ್ಕೆ ನಾವು ಹೋಗಿ ಕೂತಿದ್ದೋ ಅವ್ರ ಮುಂದೆ. ಆ ಟೈಮ್ ಬಂತು. ಆಮೇಲೆ ನಮಗೆ A to B ಕಡೆ ಇನ್ನುವರೆಗೆ ಯಾರು ಬಂದು ನಾವು ಬಂದಾಗ ಅದರ ಜೊತೆಯಲ್ಲಿ ಅಟೆಂಡ್ ಮಾಡಿರಲಿಲ್ಲ, ನಾವು ಯಾರನ್ನೂ ನೋಡಿಲ್ಲ. ಆ ಟೈಮಲ್ಲಿ ನಮ್ಮ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಅದಲ್ಲ ಸಂತೋಷ್ ಇಪರಗಿ ಸಾರ್ ಬಂದು ನಮ್ಮ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವ್ರ ಹೆಸರು ಬ್ರಹ್ಮದೇವ್ ಅಂತೇಳಿ, ಲೇಬರ್ ಕನ್ಸಲ್ಟೆಂಟ್ A to B ಕಡೆಯಿಂದ ರೆಪ್ರೆಸೆಂಟೇಟ್ ಮಾಡೋಕ್ಕೆ ಬಂದಿದ್ದಾರೆ ಅಂತೇಳಿ ಹೇಳ್ತಿದ್ರು. ಸೊ ಅದಕ್ಕೆ ಬ್ರಹ್ಮದೇವ್ ಅವರು ಏನು ರಿಪ್ಲೈ ಮಾಡ್ತಾರೆ ಅಂದರೆ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ಗೆ, ಸರ್ ಇದು ಶ್ಯಾಮರಾವ್ ಅವರು ಹ್ಯಾಂಡಲ್ ಮಾಡಬೇಕಾಗಿರುವ ಕೇಸು, ನೀವು ಯಾಕೆ ಹೇಳ್ತೀರಾ ಅಂತೇಳಿ. ಬಟ್ ಅವರು ಅಸಿಸ್ಟೆಂಟ್ ಕಮಿಷನರ್ ಶ್ಯಾಮರಾವ್ಗಿಂತ ಮೇಲಧಿಕಾರಿಗಳು.
ಅದು ಅವ್ರಿಗೆ ಗೊತ್ತಿತ್ತೇನೋ ಗೊತ್ತಿಲ್ಲ, ಬಟ್ ಅವ್ರು ಬಂದು ಅಬ್ಜೆಕ್ಟ್ ಮಾಡಿದ್ರು. ಅವರು ಏನೋ ಒಂದು ಲೆಟ್ರ್ ಎಲ್ಲ ತಂದು ಸಂತೋಷ್ ಸರ್ ಹತ್ರ ಕೊಟ್ಟಿದ್ರು. ಸೊ ಸಂತೋಷ್ ಸರ್ ಅವ್ರಿಗೆ ಅಡ್ವೈಸ್ ಮಾಡಿದ್ರು, ರಪ್ಪ ನೋಡಿ ಕೇಸ್ ನನ್ನ ಹತ್ರ ಬಂದಿದೆ, ನಾನು ಅಸಿಸ್ಟೆಂಟ್ ಲೇಬರ್ ಕಮಿಷನರು, ಇದನ್ನು ನಾನು ಹ್ಯಾಂಡಲ್ ಮಾಡಿ ನಾನು ಹೆಡ್ ಆಫೀಸ್ಗೆ ರಿಪೋರ್ಟ್ ಮಾಡಬೇಕು. ಸೊ ಅದರಿಂದ ಇದನ್ನು ನಾನೇ ಹ್ಯಾಂಡಲ್ ಮಾಡಬೇಕು ಅಂತ ಅವರು ಹ್ಯಾಂಡಲ್ ಮಾಡಿ ಅವರು ಮತ್ತು ಡೆಪ್ಟಿ ಲೇಬರ್ ಕಮಿಷನರ್ಸ್ಗೆ ಕಳಿಸಿದರು. ಮತ್ತು ಡೆಪ್ಟಿ ಲೇಬರ್ ಕಮಿಷನರ್ನ ನಾವು ಭೇಟಿ ಆಗ್ತೀವಿ. ಅವ್ರ ಹತ್ರ ಒಂದು 3 ಸಲ ಹೋಗ್ತೀವಿ. ಆವಾಗ ಅವರವರು ಒಂದು ಡೇಟ್ ಕೊಟ್ಟಿರ್ತಾರೆ. ಆ ಟೈಮಲ್ಲಿ 3 ಸಲ ಡೇಟು, 3 ಸಲ ಹೋಗಿದ್ರು. 3 ಸಲನೂ ಅಡಿಯಾರ್ ಆನಂದ್ ಕಡೆಯಿಂದ ಯಾರು ಬರಲ್ಲ, ಅವ್ರು ಬರಲ್ಲ ಅಂತಾನೆ ಅವರು ಡೈರೆಕ್ಟಾಗಿ ನಮ್ಗೆ ಹೇಳಿದರು. ಸೊ ಅದರಿಂದ ಅವ್ರ ಕಡೆಯಿಂದನೂ ಒಂದು ನಾನು ಎಂಡೋಸ್ಮೆಂಟ್ನ ರಿಕ್ವೆಸ್ಟ್ ಮಾಡಿದೆ. ಅವ್ರ ಕಡೆಯಿಂದನೂ ಎಂಡೋಸ್ಮೆಂಟ್ ನಮಗೆ ಸಿಕ್ಕಿತ್ತು. ಇದು ಲೇಬರ್ ಕೋರ್ಟಿಂದ ನಮಗೆ ಸಿಕ್ಕಿರುವ ಎಂಡೋಸ್ಮೆಂಟು, ಸಿವಿಲ್ ಕೋರ್ಟ್ ಮುಖಾಂತರ ಕೇಸ್ ನಡೆಸಲಿಕ್ಕೆ. ಈ ಥರ ಕಾಯಿಲೆ ಮತ್ತು ನಾನು ಸಫರ್ ಆಗಿದ್ದು, ಜೀವನದಲ್ಲಿ ಜೀವನಾಂಶನೇ ಇಲ್ಲ, ಏನಕ್ಕೂ ನಮಗೆ ಜೀವನನೇ ಬೇಡ ಅಂತ ಆಗಿತ್ತು. ಈ ಟೈಮಲ್ಲಿ ಅಟ್ಲೀಸ್ಟ್ ಊಟಕ್ಕಾದರೂ ನಾನು ನಮ್ಮ ಫ್ಯಾಮಿಲಿಗೆ ನೋಡಬೇಕಲ್ಲ ಅಂಥೇಳಿ ದಿನ ಕೂಲಿ ಕೆಲಸಕ್ಕೆ ಮಾಡೋಕ್ಕೆ ಹೋಗ್ತೀನಿ. ಅದನ್ನು ಮತ್ತು ಪದೇ ಮಾಡ್ತಾಯಿದ್ದೀನಿ. ಮೈಯಲ್ಲಿ ಎಷ್ಟು ಸ್ಟ್ರೆಂತ್ ಇದೆಯೋ ಅಷ್ಟುವರೆಗೆ ನಾನು, ಯಾಕಂದರೆ ಫ್ಯಾಮಿಲಿ ಹೆಡ್ ನಾನು, ನನ್ನ ಮಗನ್ನ ಕಾಪಾಡಬೇಕು, ನನ್ನ ಹೆಂಡತಿನ ಕಾಪಾಡಬೇಕು. ಸೊ ನನ್ನ ಫ್ಯಾಮಿಲಿ ಇದೆ ಅಂಥೇಳಿ ಎಲ್ಲದಕ್ಕೋಸ್ಕರ ನಾನು ಆ ಕೂಲಿ ಕೆಲಸನೇ ಮಾಡ್ತಾಯಿದ್ದೀನಿ. ಬೇರೆ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ. ಈ ದಿವಸದ ಕೂಲಿ ಮಾಡ್ತಾ ನಮ್ಮ ಕಾಯಿಲೆಗೆ ಮತ್ತು ನನ್ನ ಬಿ ಪಿಗೆ, ಡಯಾಬಿಟಿಗೆ, ನನ್ನ ಮಿಸ್ಸಸ್ಗೆ ಬಿ ಪಿಗೆ, ಡಯಾಬಿಟಿಕ್ಗೆ ಎಲ್ಲ ಟ್ಯಾಬ್ಲೆಟ್ಗೆಲ್ಲ ದುಡ್ಡು ಬೇಕಿತ್ತು, ಔಷಧಿಗಳು ಬೇಕಿತ್ತು. ಅವುಗಳು ತಗೊಳಕ್ಕಾಗ್ತಾಯಿಲ್ಲ. ಈ ಕೂಲಿ ಕೆಲಸದಲ್ಲಿ ಒಂದೇ ಹೊತ್ತು 3 ಜನ ಊಟ ಮಾಡೋಂಗಿತ್ತು. ಆ ಊಟನ 2 ಸಲ ಡಿವೈಡ್ ಮಾಡಿ ಒಂದು ದಿವಸಕ್ಕೆ 2 ಭಾಗನ ತಿಂತಾಯಿದ್ದು. ಆ ಥರ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದು. ಸೊ ಈ ಜೀವನಾಂಶನ ನಾವು ಎಲ್ಲಿಂದ ಪಡೆದೆ, ಈ ಜೀವನಾಂಶ ಇಲ್ಲದೇ ಇದ್ದ ಕಾರಣನ ಎಲ್ಲಿಂದ ಪಡೆದೆ ಅಂತೇಳಿ ನಿಮ್ಗೆ ಎಲ್ಲರಿಗೆ ಚೆನ್ನಾಗಿ ತಿಳುವಳಿ ಆಗಿರಬೇಕು. ಮತ್ತು ನನ್ನ ಕಷ್ಟನ ನೋಡಿ ಮತ್ತು ನನ್ನ ಫ್ರೆಂಡ್ಸ್ಗಳ ಹತ್ರ ಕೆಲವರ ಹತ್ರ ಮಾತಾಡೋದಕ್ಕೆ ಔಷಧಿಗೋ ಮತ್ತು ದಿನಸಿಗಳಿಗೋ ಅವರು ನನಗೆ ಸಹಾಯ ಮಾಡಿದರು ಕೆಲವೊಂದು ದಿವಸಗಳಿಗೆ. ಮತ್ತು ಅವರು ಒಳ್ಳೆ ಪೊಸಿಷನಲ್ಲಿ ಇದ್ದಿಲ್ಲ, ಬಟ್ ಆದರೂ ಇವ್ರಿಗೆ ಹೆಲ್ಪ್ ಮಾಡಬೇಕಂತ ಒಂದು ಉದ್ದೇಶ ಮನಸ್ಸಿತ್ತು. ಅದರಿಂದ ಮಾಡಿದರು. ಅದರಿಂದ ನಾವು ಕೆಲವು ದಿವಸ ಬದುಕ್ತಾ ಬರ್ತಾಯಿದ್ದೋ. ಸೊ ಅವರು ದಿನಸಿಗೆ ನನಗೆ ಮತ್ತು ಮೆಡಿಸನ್ಗೆ ನನ್ನ ಆತ್ಮೀಯ ಸ್ನೇಹಿತರೆಲ್ಲ ನನಗೆ ಹೆಲ್ಪ್ ಮಾಡಿದರು. ನನಗೆ ಜೀವನದಲ್ಲಿ ಈ ಥರ ಹಿಂಸೆಗಳು ಬರೋದನ್ನ ತಡ್ಕೋಕ್ಕಾದರೆ ನನ್ನ ಸ್ನೇಹಿತರು, ನಮ್ಮ ಕ್ಲಾಸ್ಮೇಟಲ್ಲಿ ಸುಮಾರು ಲಾಯರ್ಗಳಿದ್ದರು. ಅವರೆಲ್ಲ ಆವಾಗ ಸ್ವಲ್ಪ ಬೇರೆ ಕಡೆ ಬ್ಯುಸಿ ಇದ್ದರು. ಈ ಕೋರ್ಟ್ಸು ಮತ್ತು ಅವರಿಗೆ ವರ್ಚುವಲ್ ಕೋರ್ಟ್ಸ್ಗಳೆಲ್ಲ ಇದರಿಂದ ಅವ್ರು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ರು. ಕೊನೆಯಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಮುಖಾಂತರ ಇನ್ನು ಗೌಡ ಅನ್ನೋರನ್ನ ನಮಗೆ ರೆಫರ್ ಮಾಡಿದ್ರು ಲಾಯರು. ಅವ್ರ ಕಡೆಯಿಂದ ಅವರು A to Bಗೆ ಅಡಿಯಾರ್ ಆನಂದ್ ಸ್ವಿಚ್ಗೆ ಒಂದು ಲಾಯರ್ ನೋಟಿಸ್ ಕಳಿಸಿದ್ರು. ನನಗೆ ಹಿಂಗಾಗಿತ್ತು, ನನಗೆ ಯಾವುದೆಲ್ಲ ಪಡಿಬೇಕು ಅಂತೇಳಿ ಒಂದು ನೋಟಿಸ್ನ ಅವ್ರ ಕಡೆಯಿಂದ ಕಳಿಸ್ತಾರೆ. ಸೊ ಲಾಯರ್ ನೋಟಿಸ್ ಕಳಿಸುವಾಗ GM ಮೋಹನ್ ಅವರು ಅದಕ್ಕೆ ರಿಪ್ಲೈ ಮಾಡ್ತಾರೆ. ಅಂದರೆ 2-3 ರಿಪ್ಲೈಗಳನ್ನ ನಾನು ಹೇಳಲೇಬೇಕು ನಿಮಗೆ, ನೀವೆಲ್ಲ ಇದೊಂದು ತಿಳುವಳಿಕೆ ಇರಬೇಕು ನಿಮಗೆ. ಅವ್ರು ಏನು ಹೇಳ್ತಾರೆ ಅಂದರೆ, ಮೊದಲನೇದಾಗಿ ಇನ್ಶೂರೆನ್ಸ್ ಕಾರ್ಡು ನಾವು ರಿನ್ಯೂ ಮಾಡಿದ್ದೀವಿ, ಬಟ್ ಅವರಿಗೆ ಈ ಥರ ಇವನಿಗೆ ಅದನ್ನು ಉಪಯೋಗ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ಯಾವುದೇ ನೀವು ನೋಡ್ಬೋದು, ಅದರಲ್ಲಿ ಯಾವುದೇ ಪ್ರಾಸೆಸ್ ಇರಲ್ಲ. ಏನು ಮಾಡಬೇಕು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂತ ಯಾವುದೂ ಪ್ರಾಸೆಸ್ ಇಲ್ಲ. ಯಾವುದೋ ಒಂದು ಆಸ್ಪತ್ರೆಗೆ ಹೋಗಿ ನೀವು ಆ ಕಾರ್ಡ್ ತೋರಿಸಿದ್ರೆ ಈ ಕಾರ್ಡ್ ಇಲ್ಲಿ ಅಕ್ಸೆಪ್ಟ್ ಆಗುತ್ತೆ, ಇಲ್ಲ ಅಂತೇಳಿ ಕಳಿಸ್ತಾರೆ. ಇಲ್ಲ ಅಂದರೆ ನೀನು ಬಂದಿರೋ ಕಾಯಿಲೆ ಇದರಲ್ಲಿ ಆ್ಯಡ್ ಆಗಿರುತ್ತೆ, ಇಲ್ಲ ಅಂದರೆ ಇಲ್ಲ, ಇಷ್ಟು ಮಾತ್ರ ಅದರಲ್ಲಿ ಪ್ರಾಸೆಸ್ಸು. ಅವ್ರು ನನಗಿದು ಉಪಯೋಗ ಮಾಡೋಕ್ಕೆ ಗೊತ್ತಿಲ್ಲ ಅಂತಾರೆ. ಇದು ಹೆಂಗೆ ಅಂದರೆ, ಯಾವುದೋ ಒಂದು ಓದಿಕೆ ಇಲ್ಲದವರು ಕೂಡ ಅದು ಏನಂತ ಓದದೆ ಆಗದವರು ಕೂಡ ಅದನ್ನು ಉಪಯೋಗ ಮಾಡ್ತಾರೆ ಈಗ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ. ಬಟ್ ಅವ್ರದ್ದು GMನಾಗಿದ್ದು ಅವರು ಒಂದು ಡಬಲ್ ಗ್ರಾಜುಯೇಟ್ ನಾನು ಅದು ಕೂಡ ಗೊತ್ತಿಲ್ಲ ಅಂತೇಳಿ ನನಗೆ ಅವರು ಆ ಥರ ಒಂದು ರಿಪ್ಲೈಯನ್ನು ಕೊಟ್ಟಿದ್ದಾರೆ. ಇದೊಂದು ಒಳ್ಳೆಯ ರಿಪ್ಲೈಯಾ ಇಲ್ಲ ಸರಿಯಾದ ನ್ಯಾಯ, ಅವ್ರು ಹೇಳಿದ್ದು ನ್ಯಾಯನಾ ಅಂತೇಳಿ ನಿಮಗೆ ಅದು ಗೊತ್ತಾಗ್ಬೋದು. ಮತ್ತು ಕೆಲಸಕ್ಕೆ ಜಾಯ್ನ್ ಆದಾಗ ಮ್ಯೂಚುವಲ್ ಆಗಿ ಅವ್ರ ಹತ್ರ ಮಾತಾಡಿದ್ದು, ಅವರು ಎಲ್ಲ ಗಾಡಿಗೆ ಬೇರೆ ಬ್ರಾಂಚ್ಗಳಿಗೆಲ್ಲ ನೀವು ಹೋಗಬೇಕು ಅಂತೇಳಿದ್ದಕ್ಕೆ ನಿಮ್ಮ ಹತ್ರ 2 ವೀಲರ್ ಇರಬೇಕು ಅಂತೇಳಿ ಮ್ಯೂಚುವಲ್ ಆಗಿ ಮಾತಾಡಿದ ಮೇಲೇ ನನ್ನ 2 ವೀಲರ್ನ ಉಪಯೋಗ ಮಾಡಿದೆ. ನನ್ನೊಟ್ಟಿಗೆ ಒಂದು ಎಷ್ಟು ವರ್ಷ ನಾನು ಅಲ್ಲಿ ಕೆಲಸ ಮಾಡಿದ್ನೋ ನನ್ನ ಜೊತೆಗೆ ಒಂದು 93,000 ಕಿಲೋಮೀಟರ್ ನನ್ನ ಗಾಡಿ ಹೋಗಿತ್ತು. ಸೊ ಆ ಗಾಡಿ ನಾನು ಕಂಪನಿಗೋಸ್ಕರನೇ ಓಡಿಸಿದ್ದೀನಿ. ಸೊ ಅದರಿಂದ ಆ ಗಾಡಿ ಬಗ್ಗೆ ಮಾತಾಡುವಾಗ ಅವರು ಪೆಟ್ರೋಲ್ ಅಲವೆನ್ಸ್ ಸ್ಟಾರ್ಟಿಂಗಲ್ಲಿ ಕೆಲವು ದಿವಸ ಕೊಡ್ತಿದ್ರು, ಆಮೇಲೆ ಕೊಟ್ಟಿಲ್ಲ.
ನಾನು ಮಧ್ಯೆ ಮಧ್ಯೆ ಅವ್ರಿಗೆ ಮೇಲ್ ಕಳಿಸ್ತಾ ಇದ್ದೆ, ನನ್ನ ಗಾಡಿ ಪರಿಸ್ಥಿತಿ ಸರಿಯಿಲ್ಲ, ಗಾಡಿನ ಸರ್ವಿಸ್ ಮಾಡಬೇಕು, ನನ್ನ ಟೈರ್ಸ್ ಹೌದೋಗಿದೆ, ಗಾಡಿ ರಿಪೇರ್ ಆಗಿದೆ ಅಂತೆಲ್ಲ ಮೇಲ್ಗಳು ಮಾಡಿ ನಾನು ಆ ಎವಿಡೆನ್ಸ್ನ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಓದದೇ ಇದ್ದ ನಮ್ಮ GM ಏನು ಹೇಳ್ತಾರೆ ಅಂದರೆ, ಈ ಗಾಡಿ ಬಂದು ನಾನು ಪರ್ಸ್ನಲ್ ಯೂಸ್ಗೆ ಮಾಡಿಲ್ಲ ಅಂತ ಹೇಳ್ತಾರೆ. ನಾನೇನು ಒತ್ತಿ ಹೇಳ್ತಿರೋದಂದರೆ, ನಾನು ಈ ಗಾಡಿನ ಉಪಯೋಗ ಮಾಡಿದ್ದೀನಿ. ಇದು ಅಡೆಯಾರ್ ಆನಂದ್ ಭವನಲ್ಲಿ ಫ್ಯೂಲ್ ಫಿಲ್ಲಿಂಗಲ್ಲಿ ರಿಜಿಸ್ಟರ್ ಆಗಿದೆ. ಯಾರ್ಯಾರ್ದೆಲ್ಲ ಗಾಡಿ ಓಡಿಸ್ತೀವಿ ಅಂತೇಳಿ ಅವರು ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿದ್ದಾರೆ ಹೆಡ್ ಆಫೀಸಲ್ಲಿ. ಇದನ್ನು ಮೀಟಿಂಗಲ್ಲಿ ನಮ್ಮ GM ನಮಗೆ ತಿಳಿದಿದ್ದಾರೆ ಯಾವುದಾದ್ರು ಗಾಡಿಗೆ ಏನು ಹೋಗುತ್ತೆ ಅಂತೇಳಿ. ನನ್ನ ಗಾಡಿದು ಡಾಕ್ಯುಮೆಂಟ್ಸ್ಗಳೆಲ್ಲ ಅಲ್ಲೇ ಇದೆ, ಅದನ್ನು ಅವರು ಮರ್ತಿರ್ತಾರೆ. ಮತ್ತು ಈ 93,000 ಓಡಿರುವ ಗಾಡಿಯ ಫುಲ್ಲಾಗಿ ನಾನು ಅಫಿಷಿಯಲ್ ಯೂಸ್ಗೆ ಯೂಸ್ ಮಾಡಿದ್ದೆ. ಅದರಲ್ಲಿ ಯಾವುದೇ ಥರ ತೊಂದರೆ ಬರೋಣ ಅವರೇ ಅದನ್ನು ಪಾಲಿಸಬೇಕು ಅಂತ ರಿಕ್ವೆಸ್ಟ್ ಮಾಡಿ ಕೇಳಿದ್ರು ಅವ್ರು ಆಗ್ತಿದ್ದಿಲ್ಲ. ಅವ್ರಿಗೆ ಕಳಿಸಿರೋ ಮೇಯ್ಲು ಎರ್ಲಿಯರ್ ಆಗಿ ನನ್ನ ಕೈಲಿ ಮೇಲ್ ಎಲ್ಲ ಕಳಿಸಿರೋ ಎವಿಡೆನ್ಸ್ ಎಲ್ಲ ನನ್ನ ಹತ್ರ ಐತೆ. ಸೊ ಆ ಗಾಡಿದು ಒಂದು ಹೇಳ್ತಿದ್ರು. ಆಮೇಲೆ ಮುಂದಕ್ಕೆ ಮತ್ತು ನನ್ನ ಪರ್ಸ್ನಲ್ ಫೋನು, ಇಂಟರ್ನೆಟ್ಟು ಉಪಯೋಗ ಮಾಡಿದ್ದು. ಎಲ್ಲ ಬ್ರಾಂಚ್ಗಳಲ್ಲಿ, ಪ್ರತಿ ಬ್ರಾಂಚ್ಗಳಲ್ಲಿ ಆನ್ಲೈನು ವೈಫೈ ರೂಟರ್ಸ್ ಎಲ್ಲ ಇದೆ, ಪಾಸ್ವರ್ಡ್ಸ್ ಇದೆ. ಆದರೆ ನಾವು ನಮ್ಮ ಪರ್ಸ್ನಲ್ ಮೊಬೈಲ್ನು, ಪರ್ಸ್ನಲ್ ಇಂಟರ್ನೆಟ್ಟು, ವಾಟ್ಸಪ್ ಗ್ರೂಪ್ಗಳಿಗೆ ಪರ್ಸ್ನಲ್ ಇಂಟರ್ನೆಟ್ ಯೂಸ್ ಮಾಡುತ್ತೆ, ಕಾಲ್ ಮಾಡಲಿಕ್ಕೆ ಪರ್ಸ್ನಲ್ ಮೊಬೈಲ್ನ ಯೂಸ್ ಮಾಡ್ತೀವಿ, ಕಸ್ಟಮರ್ಗೆ ಕರೆ ಮಾಡಿದ್ದಕ್ಕೆ ಇಲ್ಲ ಮಾರ್ಕೆಟಿಂಗ್ ಮಾಡುವಾಗ ನಾವು ಪರ್ಸ್ನಲ್ ಮೊಬೈಲ್ನೇ ಯೂಸ್ ಮಾಡ್ತೀವಿ. ಅದಕ್ಕೆಲ್ಲ ಯಾವುದೇ ಥರ ಅನುಕೂಲ ಅವ್ರ ಕಡೆಯಿಂದ ನಮಗೆ ಬಂದಿಲ್ಲ. ಸೊ ನಾನು ಪರ್ಸ್ನಲ್ ಮೊಬೈಲ್ ನಂಬರ್ 2 ನಂಬರ್ ಯೂಸ್ ಮಾಡಿದ್ದೀನಿ ಕಂಪನಿಗೆ. ಈ ಥರ ಎಲ್ಲವೇ ನಾವು ನಮ್ಮದಾಗಿ ನಮ್ಮ ಪರ್ಸ್ನಲ್ದೆಲ್ಲ ಅಫಿಷಿಯಲ್ ಯೂಸ್ ಮಾಡಿ ನಮಗೆ ತುಂಬ ತೊಂದರೆಗಳಾಗುತ್ತೆ. ನಮ್ಮ ತಗೊಳ್ಳೋ ಸಂಬಳದಲ್ಲಿ ಒಂದು 40% ಅವ್ರಿಗಾಗಿಯೇ ವಾಪಸ್ ಅದು ಹೊಂಟೋಗ್ಬಿಡ್ತೈತೆ. ಸೊ ಅದರಿಂದ ಇದರಲ್ಲಿ ನಾವು ಅನುಕೂಲ ಪಡೋದಂತೂ ಭಾಳ ಕಮ್ಮಿ ಆಗಿದೆ. ಇದನ್ನು ಗೊತ್ತಿಲ್ಲದೆ ನಾವೇ ಅದನ್ನು ಕೆಲಸಗಳನ್ನ ಇಷ್ಟು ವರ್ಷ ಮಾಡಿ ನಮಗೇನು ಅನುಕೂಲ ಹಾಕಿದ್ದು, ನನಗೆ ಏನೋ ಜೀವನಾಂಶ ಇಲ್ಲದೆ ನನಗೆ ಇಲ್ಲಿ ಬಿಟ್ಟಿದ್ದಾರೆ. ಮತ್ತು ಈ ಥರ ಉಪಯೋಗ ಇಲ್ಲದ ರಿಪ್ಲೈಗಳನ್ನ ಲಾಯರ್ ನೋಟಿಸ್ಗೆ ಅವ್ರು ಕೊಡ್ತಾರೆ. GM ಮತ್ತು ನಮ್ಮ HR ಸೇರಿ ಕಂಪನಿಯಲ್ಲಿ ಮಾಡೋಕ್ಕೆ ಸುಮಾರು ವಿಷಯಗಳಿದೆ. ನೋಡಿರಿ, ನನಗೆ ನನ್ನ ಅಡೆಯಾರ್ ಆನಂದ್ ಭವನ್ ಸ್ವೀಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ನಾನು ಜಾಯಿನ್ ಮಾಡಿದಾಗ ನನಗೆ ಕೊಟ್ಟಿದ್ದ ಒಂದು ಆಫರ್ ಲೆಟರ್ನ ನಿಮಗೆ ತೋರಿಸ್ತೀನಿ. ನೀವು ಇನ್ನು ಮುಂದೆ ಈ ಥರ ಆಫರ್ ಲೆಟರ್ನ ಎಲ್ಲೂ ನೋಡಿರಲ್ಲ, ನೋಡೋಕ್ಕೂ ಸಾಧ್ಯ ಇಲ್ಲ. ಇದು ನನಗೆ ಸಿಕ್ಕಿದ ಆಫರ್ ಲೆಟ್ರು. ನೋಡಿದರೆ ಡೇಟ್ ಎಲ್ಲ ಮೆನ್ಷನ್ ಆಗಿದೆ, ಸೈನ್ ಮಾಡಿದ್ದಾರೆ ಆಫೀಸ್ ಕಡೆಯಿಂದ. ಇದೇ ನನ್ನ ಜಾಯ್ನಿಂಗ್ ಲೆಟರು. ನೋಡಿ, ಇದು ನನ್ನ ವಿಸಿಟಿಂಗ್ ಕಾರ್ಡು. ಇದರಲ್ಲಿ ನನಗೆ 2 ಪರ್ಸ್ನಲ್ ನಂಬರ್ ಐತೆ. ಈ 2 ಪರ್ಸ್ನಲ್ ನಂಬರ್ನು ಉಪಯೋಗ ಮಾಡಿದ್ದೀನಿ. ಮತ್ತು ಇಂಟರ್ನೆಟ್, ನನ್ನ ಇಮೇಲ್ ಕೂಡ ನನ್ನದು ಪರ್ಸ್ನಲ್ ಇಮೇಲೇ ನಾನು ಉಪಯೋಗ ಮಾಡ್ತೀನಿ ಅಫಿಷಿಯಲ್ ಕೆಲಸಗಳಿಗೋಸ್ಕರ. ನೋಡಿ, ಅವರು ಕೇಳಿದರೆ ನಾನು ಅಫಿಷಿಯಲ್ ಆಗಿ ಇದೆಲ್ಲ ಉಪಯೋಗ ಮಾಡೋಕ್ಕೆ ಹೇಳಿಲ್ಲ ಅಂಥೇಳಿ ಲಾಯರ್ ನೋಟಿಸ್ ರಿಪ್ಲೈ ಕೊಟ್ಟಿದ್ದಾರೆ. ಮತ್ತು ಈ ಅಪಾರ್ಟ್ಮೆಂಟ್ ಸೇಲ್ಸ್ಗೆ ಹೋಗಿದ್ದೇವಲ್ಲ ಲಾಕ್ಡೌನ್ ಕಡೆಗೆ, ಆವಾಗ ನಮ್ಮಲ್ಲಿ ಒಂದು ಪರ್ಮನೆಂಟ್ ID ಕಾರ್ಡು ನಮಗೆ ಕಂಪನಿ ಕಡೆಯಿಂದ ಇತ್ತು. ಅದು ನನ್ನ ಹತ್ರ ಇನ್ನೂ ಇದೆ. ಬಟ್ HR ಕಡೆಯಿಂದ ನನಗೆ ಒಂದು ID ಕಾರ್ಡ್ ಕಳಿಸಿದ್ದಾರೆ. ಅದು ಟೆಂಪ್ರವರಿಯಾಗಿ. ಯಾಕಂದರೆ ಇಲ್ಲಿಗಲಾಗಿ ಓಡಾಟ ಮಾಡಿದ್ರೆ, ಯಾರಲ್ಲಿ ದಾರಿಯಲ್ಲಿ ಕೇಳಿದರೆ ಅದೆಲ್ಲ ನೀವು ತೋರಿಸ್ಬೇಕು. ಇಲ್ಲ, ಅತಿ ಹೆಚ್ಚಿಗಾಗಿ ಅವರು ಏನೋ ನಿಮ್ಮನ್ನ ಪ್ರೆಷರೈಸ್ ಮಾಡಿದ್ರೆ ಈ ಕಾರ್ಡನ್ನ ಬಿಟ್ಬಿಡಿ, ಅವರ ಕೈಯಲ್ಲೇ ಬಿಚ್ಕೊಟ್ಬಿಡಿ ಅಂತೇಳಿ HR ಅವ್ರಿಗೆ ನನಗೊಂದು ಕಾರ್ಡ್ ಕಳಿಸಿದ್ದಾರೆ, ID ಕಾರ್ಡು. ಅದನ್ನು ನಿಮ್ಗೆ ತೋರಿಸ್ತೀನಿ, ನೋಡಿರಿ. ನೋಡಿ, ಇದು ನನಗೆ ಕಳಿಸಿರುವ ID ಕಾರ್ಡು. ನನ್ನ ಹೆಸರು, ನನ್ನ ಫೋಟೋ ಇಡೋ ಜಾಗದಲ್ಲಿ ಏನೈತೆ ಅಂತ ನೀವೇ ನೋಡ್ಕೊಳ್ಳಿ. ನನ್ನ ಹೆಸರು ಹೆಂಗೆ ಬರೆದಿದ್ದಾರೆ ನೋಡಿ. ಒಂದು ನಿಮಿಷ, ನಾನು ಇದನ್ನು ಹಿಂದುಗಡೆ ತಿರುಗಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಇರುವ ಜಾಗದ ತೋರಿಸ್ತೀನಿ, ಅದನ್ನು ನೋಡಿರಿ. ನೋಡಿ, ಇದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಇರೋ ಜಾಗ. ಇದು ಎಷ್ಟು ಚೆನ್ನಾಗಿದೆ ನೋಡಿರಿ.